ಇಲ್ಲಿ ನಮಗೆ ಬಹಳಷ್ಟು ಸಪೋರ್ಟ್ ಕೊಟ್ಟಂಥ ಬಹಳಷ್ಟು ಜನ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಈ ರಿಲೀಸ್ ಅನ್ನೋ ಫೇಸ್ ಬಂದು ನಿಲ್ಲೋದಕ್ಕೆ ತುಂಬ ಸಪೋರ್ಟ್ ಮಾಡಿರೋರಿಗೆ ತುಂಬ ಥ್ಯಾಂಕ್ ಯು. ಐ ಡೋಂಟ್ ವಾಂಟ್ ಟು ಮೆನ್ಷನ್, ಬಹಳಷ್ಟು ಜನ ಇದ್ದಾರೆ ಆ ಥರದ ಲಿಸ್ಟಲ್ಲಿ. ಆ್ಯಂಡ್ January 10th ಸಿನಿಮಾ ರಿಲೀಸ್ ಆಗ್ತಿದೆ, ದಯವಿಟ್ಟು ನೋಡಿ. ಥ್ಯಾಂಕ್ ಯು ಸೊ ಮಚ್. ಎಲ್ಲರಿಗೂ ನಮಸ್ಕಾರ. ಬಂದಿರೋರಿಗೆ, ಎಲ್ಲ ಅತಿಥಿಗಳಿಗೆ ಮತ್ತು ನನ್ನ ಸಿನಿಮಾ ತಂಡಕ್ಕೆ ಎಲ್ಲರಿಗೂ ಅಷ್ಟೇ. ಸಿನಿಮಾ ಬಗ್ಗೆ ಮಾತಾಡೋದೆಲ್ಲ ಎಲ್ಲರೂ ಮಾತಾಡಿದ್ರೆ ಏನೂ ಇಲ್ಲ. ಸಿನಿಮಾ ಬಿಡುಗಡೆ ಹಂತಕ್ಕೆ ಬಂದಿದೆ. ಸಿನಿಮಾ ಒಂದು ಮೇಕಿಂಗ್ ಯಾವುದೇ ಪ್ರೊಸೆಸಲ್ಲಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಪ್ರತಿದಿನಾನು ಈಗ ರಿಲೀಸ್ ಅಂತ ಡೇಟ್ ಆದಮೇಲೆ ಪ್ರತಿದಿನಾನು ತುಂಬ ಕೆಟ್ಟ ಒಂದು ಅನುಭವ ಆಗ್ತಾ ಇದೆ. ಇಲ್ಲೇ ನಮ್ಮ ಚೇಂಬರ್ ಅವರು ಇದ್ದಾರೆ. ಆಲ್ಮೋಸ್ಟ್ ಈಗ ಒಂದು ವಾರದಿಂದ ನಂಗೆ ಚೇಂಬರ್ಗೆ ಹೋಗಿ ಬರೋದಾಗಿ ನಾನು ಹೀರೋ ಹತ್ರ ಡೇಟಿಗೂ ಸಹ ಇಷ್ಟ ಆಗ್ತಿಲ್ಲ. ಚೇಂಬರ್ಗೆ ಹೋಗು ಬಾ, ಅವ್ರ ಮುಂದೆನೇ ಹೇಳ್ತಾ ಇದ್ದೀನಿ. ತುಂಬ ಅವಮಾನ ಆಗ್ತಾ ಇದೆ. ನಾಳೆ ಚೇಂಬರಲ್ಲಿ ಪ್ರೆಸ್ ಮೀಟ್ ಕರಿತೀವಿ ಅಥವಾ ರೋಡಲ್ಲಿ ನಿಂತ್ಕೊಳ್ಳೋಂಥ ಪರಿಸ್ಥಿತಿಗೆ ತಂದಿಟ್ಟಿದ್ದಾರೆ. ಯಾವ ಥಿಯೇಟ್ರಿಗೆ ಹೋದ್ರೂ ಧಾರವಾಡದಲ್ಲಿ ಥಿಯೇಟ್ರ್ ಇಲ್ಲ, ನಮಗೆ ಗುಲ್ಬರ್ಗದಲ್ಲಿ ಥಿಯೇಟ್ರ್ ಇಲ್ಲ, ಕೋಲಾರಲ್ಲಿ ಥಿಯೇಟ್ರ್ ಇಲ್ಲ, ಬೆಂಗಳೂರಲ್ಲಿ ಪ್ರತಿಯೊಂದು ಮುಖ್ಯವಾದ ಥಿಯೇಟ್ರ್ಗಳಲ್ಲಿ ಎಲ್ಲೂ ಥಿಯೇಟ್ರ್ ಇಲ್ಲ, ನೆಲಮಂಗಲದಲ್ಲಿ ಥಿಯೇಟ್ರ್ ಇಲ್ಲ. ಎಲ್ಲ ಒಂದು ಹತ್ರ ಥಿಯೇಟ್ರ್ ಕೊಟ್ಟರೆ ಒಂದು ಶೋ ನನಗೆ 3 ಶೋ ತೆಲುಗು ಸಿನಿಮಾ ಇದೇ ಆಗಿದೆ. ಸೊ ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಏನಕ್ಕೆ ಮಾಡಿದೇವೋ ಗೊತ್ತಿಲ್ಲ. ಚೇಂಬರಲ್ಲಿ ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತ ಇದ್ದಾರೆ. 2 ದಿವಸ ಇದ್ದಾರೆ, ಏನು ಮಾಡ್ತಾರೋ ಗೊತ್ತಿಲ್ಲ. ನಾವು ಏನಕ್ಕೆ ಸಿನಿಮಾ ಮಾಡಬೇಕು ಅಂತ ಗೊತ್ತಿಲ್ಲ. ಮತ್ತೆ ಚೇಂಬರಲ್ಲಿ ಎಲೆಕ್ಷನ್ ಆಗಿ ಅವ್ರನ್ನ ಗೆಲ್ಲಿಸಿ ಮಾಡಿ ಏನು ಮಾಡ್ತಾಯಿದೆ ಗೊತ್ತಿಲ್ಲ. ನಾಳೆ ಹೋಗಿ ಫೈನಲ್ ಕೇಳ್ತಾ ಇದ್ದೀನಿ. ಅವ್ರು ಇಲ್ಲಿ ಕೂತಿದ್ದಾರೆ ಅಂತ ನನಗೆ ಬೇಜಾರ. ನನ್ನಲ್ಲಿ ಇರೋಂಥ ನೋವು ಒಂದೊಂದು ಕ್ಷಣ ಅನುಭವಿಸ್ತಾ ಇರೋದು ಡೈರೆಕ್ಟರ್ಗೆ ನನಗೆ ಮಾತ್ರ ಗೊತ್ತು. ಸಿನಿಮಾದಲ್ಲಿ ನಾಯಕನಿಂದ ಪ್ರಾಬ್ಲಮ್ ಆಗಿಲ್ಲ, ಡಿಸ್ಟ್ರಿಬ್ಯೂಟರಿಂದ ಪ್ರಾಬ್ಲಮ್, ಫೈನಾನ್ಷಿಯಲಿಂದ ಪ್ರಾಬ್ಲಮ್ ಇಲ್ಲ. ಇವತ್ತು ಥಿಯೇಟ್ರಿಗೆ ಬಂದಾಗ ನಮ್ಗೆ ಸಿನಿಮಾ ಕೋಟ್ಯಾಂತರ ರೂಪಾಯಿ ಮಾಡಿ ಥಿಯೇಟ್ರ್ ಕೊಡ್ತಿಲ್ಲ. ಸೊ ಇದನ್ನ ಎಲ್ಲರ ಮುಂದೆ ಹೇಳಬೇಕು ಅನಿಸ್ತಾ ಇದೆ. ಖಂಡಿತ ನಾಳೆ ಇದೇ ಮಾಡ್ತೀವಿ. ನನಗೆ ಚೇಂಬರಿಂದ ಅದಕ್ಕೆ ಒಂದು ಒಳ್ಳೆ ಸಪೋರ್ಟ್ ಕೊಟ್ಟು ನನಗೆ ಥಿಯೇಟರ್ಸ್ ಕೊಡಬೇಕು, ನಮ್ಮ ಸಿನಿಮಾನ ಗೆಲ್ಲಿಸಿ ಅಷ್ಟೇ. ಅವ್ರಿಗೆ ಬೇಡ ಅಂತ ಹೇಳ್ತಿಲ್ಲ. ನಮಗೆ 3 ಶೋ ಕೊಡಿ, ಅಲ್ಲಿ 1 ಶೋ ಕೊಡಿ, ಅಥವಾ ಎಲ್ಲಿದೆ ನಮ್ಮ ಕನ್ನಡ ಸಿನಿಮಾ ಕೊಡಿ, ಮಾಲಗಳಲ್ಲಿ ಸಿನಿಮಾ ಹಾಕಿ. ಅದೊಂದನ್ನ ದಯವಿಟ್ಟು ಸರ್ ನನಗೆ ಸಪೋರ್ಟ್ ಮಾಡಿಕೊಡಿ. ಇವತ್ತು ಹೇಳ್ತಾ ಇದ್ದೀನಿ, ನೀವು ಇದೀರಾ ಅಂತಲ್ಲ, ಇಲ್ಲ ಎಲ್ಲ ಥಿಯೇಟರ್ ಎಲ್ಲ ಕಡೆನೂ ಬೇಕು ಸರ್ ನಮಗೆ ಕನ್ನಡ. ಸರ್ ನಮಗೆ ಕನ್ನಡ ಸಿನಿಮಾ ಕೊಟ್ಟರೆ ಇನ್ನೇನು ಮಾಡ್ತೀರಾ ಸರ್ ಅಲ್ವಾ? ನೀವು ನಿರ್ಮಾಪಕರೇ ಸರ್, 18 ಸಿನಿಮಾ ಮಾಡಿದ್ದೀರಾ, ಅಲ್ಲೂ ಮಾಡಿದ್ದೀರಾ. ಹಾಂ, ದಯವಿಟ್ಟು ಸರ್ ಚೇಂಬರಿಂದ ಹೊಸದಾಗಿ ಆರಿಸಿ ಬಂದಿದ್ದೀರಾ, ನೀವೆಲ್ಲ ಕಷ್ಟಗಳು ನೋಡಿರೋದು. ನಮ್ಮೆಲ್ಲ ಸಿನಿಮಾಗಳು ಕನ್ನಡ ಸಿನಿಮಾ 2 ಸಿನಿಮಾ ರಿಲೀಸ್ ಆಗ್ತದೆ ಸರ್. ದಯವಿಟ್ಟು ನಮ್ಗೆ ಸಪೋರ್ಟ್ ಮಾಡಿಕೊಡಿ ಸರ್, ಅಷ್ಟೇ ಸರ್, ರಿಕ್ವೆಸ್ಟ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.